The Inner World Bruhat branded showroom in Chintamani for innerwear and nightwear. ಕರೂರು ವೈಶ್ಯ ಬ್ಯಾಂಕ್ ಹತ್ತಿರ ಬೆಂಗಳೂರು ರಸ್ತೆ ಚಿಂತಾಮಣಿ. ನಮ್ಮ ಮಳಿಗೆಯಲ್ಲಿ ಜಾಕಿ ಬ್ರ್ಯಾಂಡ್, ವಾನ್ ಹಸೇನ್, ಅಮೆಂಟೆ, ಪ್ಲೇಬರ್ಡ್ಸ್ ಕಂಪನಿಗಳ ಬ್ರಾಂಡೆಡ್ ಇನ್ನರ್ವೇರ್, ಲೆಗಿಂಗ್ಸ್, ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗೆ ನೈಟ್ ಸೂಟ್ಸ್ ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ದ ಇನ್ನರ್ ವರ್ಲ್ಡ್ ಬೃಹತ್ ಬ್ರಾಂಡೆಡ್ ಶೋರೂಮ್, ಕರೂರು ವೈಶ್ಯ ಬ್ಯಾಂಕ್ ಹತ್ತಿರ, ಬೆಂಗಳೂರು ರಸ್ತೆ, ಚಿಂತಾಮಣಿ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ನರೇಂದ್ರ ಮೋದಿಯವರು ಮಾಡಿರುವ ಸಾಧನೆಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಸ್ವಯಂ ಪ್ರೇರಿತರಾಗಿ ಸದಸ್ಯತ್ವ ಪಡೆಯುವಂತೆ ಮಾಡಿರಿ. ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷವನ್ನು ಬಲಪಡಿಸೋಣವೆಂದು ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ.ಎನ್. ವೇಣುಗೋಪಾಲ್ ಅವರು ತಿಳಿಸಿದರು. ಚಿಂತಾಮಣಿ ನಗರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಸದಸ್ಯತ್ವ ಅಭಿಯಾನ 2024ರ ಕಾರ್ಯಕ್ರಮದ ಕಾರ್ಯಾಗಾರ ಸಭೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ.ಎನ್. ವೇಣುಗೋಪಾಲ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಪಕ್ಷ ಬೆಳೆದಂತೆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ. ಈಗಾಗಲೇ ಎಂಪಿ, ಎಂಎಲ್ಎ ಚುನಾವಣೆಗಳೇ ಮುಗಿದಿದ್ದು, ಕಾರ್ಯಕರ್ತರು ಚುನಾವಣೆ, ಟಿಪಿಎಸ್, ಜೆಡ್ಪಿ ಮತ್ತು ಸ್ಥಳೀಯ ಚುನಾವಣೆಗಳು ಬರುತ್ತಿದ್ದು, ಕಾರ್ಯಕರ್ತರು ಸದಸ್ಯ ಅಭಿಯಾನದಲ್ಲಿ ಹೆಚ್ಚಿನ ಸದಸ್ಯರನ್ನು ನೋಂದಣಿ ಮಾಡುವ ಮೂಲಕ ಪಕ್ಷ ಬಲಪಡಿಸಿ ಇದರಿಂದ ತಮ್ಮ ಚುನಾವಣೆಗೆ ಅನುಕೂಲವಾಗುತ್ತದೆ. ನರೇಂದ್ರ ಮೋದಿಯವರ ಗುರಿ ದೇಶ ಶಾಂತಿಯುತವಾಗಿ ಬೆಳೆಯಬೇಕು, ಪ್ರಪಂಚದಲ್ಲಿ ಮಾದರಿ ದೇಶ ಮಾಡುವ ಗುರಿ ಮೋದಿಯವರಿಗಿದೆ. ದೊಡ್ಡ ಚುನಾವಣೆಗಳನ್ನು ನದಿ ಇದ್ದಂತೆ ಸ್ಥಳೀಯ ಚುನಾವಣೆಯಲ್ಲಿ ಪ್ರತಿ ಮತದಾರರ ಮತ ಅಮೂಲ್ಯ. ಆದ್ದರಿಂದ ಇಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಮಾಡಿಸಿ ದೇಶದ ಭವಿಷ್ಯಕ್ಕಾಗಿ ಬಿಜೆಪಿ ಪಕ್ಷ ಬೆಂಬಲಿಸುವುದನ್ನು ಅರಿವು ಮೂಡಿಸಬೇಕು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಅಭಿಯಾನ 2024ರ ತಾಲೂಕು ಸಂಚಾಲಕರಾಗಿ ಡಾಬಾ ಮಂಜುನಾಥ್, ಕಸಬಾ ಮಾಡಿಕೆರೆ ಅರುಣ್ಕುಮಾರ್, ಕೈವಾರ ಮಣಿಕಂಠಾಚಾರಿ, ಮುರುಗಮಲ್ಲ ದೇವರಾಜ್, ಮುಂಗಾನಹಳ್ಳಿ ಸದಾಶಿವರೆಡ್ಡಿ, ಚಿಂತಾಮಣಿ ನಗರಕ್ಕೆ ಸಿ.ಆರ್. ವೆಂಕಟೇಶ್ ಸಂಚಾಲಕರಾಗಿ ಘೋಷಣೆ ಮಾಡಲಾಯಿತು. ಗ್ರಾಮಾಂತರ ಅಧ್ಯಕ್ಷ ರಾಜಣ್ಣ, ಚಿಂತಾಮಣಿ ಪ್ರಭಾರಿ ಮಧುಸೂದನ್ ನಾರಾಯಣ ರೆಡ್ಡಿ, ನಿಕಟಪೂರ್ವ ಅಧ್ಯಕ್ಷ ಶಿವಾರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ವರರೆಡ್ಡಿ, ರಾಜಶೇಖರ್ ರೆಡ್ಡಿ, ಬ್ಯಾಲಳ್ಳಿ ಆಂಜನೇರೆಡ್ಡಿ, ಗೋವಿಂದರಾಜು, ಸಿ.ಆರ್. ವೆಂಕಟೇಶ್, ಮಹೇಶ್ ವೈ, ಡಾಬಾ ಮಂಜುನಾಥ್, ಭಾಗ್ಯಮ್ಮ, ಗೋಕುಲ್, ಶ್ರೀನಿವಾಸ್, ವಿನೋದ್, ದೇವರಾಜ್ ಸೇರಿದಂತೆ ಮಹಿಳೆಯರು ಮತ್ತು ಕಾರ್ಯಕರ್ತರು ಮತ್ತಿತರರು ಹಾಜರಿದ್ದರು. ಇವತ್ತು ರಾಜ್ಯಾದ್ಯಂತ ನೋಂದಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮ ಚಿಂತಾಮಣಿ ತಾಲೂಕು ಒಂದು ಕಾರ್ಯಾಗಾರ ಇಟ್ಕೊಂಡು ಪ್ರತಿ ಗ್ರಾಮದಿಂದನೂ ನೀವು ಈ ಥರ ಮಾಡಬೇಕು, ಈ ಥರ ನೋಂದಣಿ ಮಾಡಬೇಕು ಅಂತೇಳಿ ಮುರಳೀಧರರು, ಮಧುವರು ಇವತ್ತು ಬಂದು ಎಲ್ರಿಗೂ ತಿಳಿಸಿರ್ತಾರೆ. ಆದ್ದರಿಂದ ಇವತ್ತು ಪ್ರತಿ ಗ್ರಾಮ ಪಂಚಾಯಿತಿನಿಂದ ಹಿಡಿದು ನಮ್ಮ ನೋಂದಣಿ ಅಭಿನಯ ಕಾರ್ಯಕ್ರಮ ನಡೀತಾ ಇದೆ. ಇದು 45 ದಿವಸಗಳ ಕಾಲ ನಡೀತದೆ. ಪ್ರತಿ ಮನೆಯಲ್ಲಿ BJPಗ ಬಂದು BJP ಕೆಲಸ ಮಾಡ್ತೀವಿ. BJP ಇಷ್ಟನ ಹಿಂದುತ್ವದ ಬಗ್ಗೆ, ತಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಬಗ್ಗೆ, ಈ ದೇಶದ ಬಗ್ಗೆ ತಿಳುವಳಿಕೆ ಹೇಳುವಂಥ ಕೆಲಸ ನಡೀತದೆ. ಇದನ್ನೆಲ್ಲ ಹೇಳಿ ಒಳ್ಳೆ ರೀತಿಯಿಂದ ಅವರ ಮನಸ್ಸು ನೆಚ್ಚಿಸಿ ಅವರು ಈ ನೋಂದಣಿ ನಂಬರ್ ತಗೊಬೋದು ಅಂತೇಳಿ ನಮ್ಮ ಕಾರ್ಯಾಗಾರದಲ್ಲಿ ಇವತ್ತು ಬೂತ್ ಮಟ್ಟದಲ್ಲಿ ನಾವು ಮಾಡಬೇಕು ಅಂತ ಮಾಡಿದ್ದೇವೆ. ಆದ್ದರಿಂದ ಇದೆಲ್ಲರೂ ಸೇರಿ ಇವತ್ತು ಈ ದೇಶ ಉಳಿಯಬೇಕು, ಈ ನಾಡು ಚೆನ್ನಾಗಿರಬೇಕು, ನಾವು ಎಲ್ಲ ನಮ್ಮ ತಾಲೂಕುಗಳು ಚೆನ್ನಾಗಿರಬೇಕು ಅಂದರೆ BJPಯಲ್ಲಿ ತಾವು ಬಂದು ಸೇರಬೇಕು ಅಂತೇಳಿ ಇವತ್ತು BJP ಪಕ್ಷದಿಂದ ಚಿಂತಾಮಣಿ ತಾಲೂಕಿನಿಂದ ಕರೆ ಕೊಡ್ತಾ ಇದ್ದೀವಿ. ಎಲ್ಲ ಯುವಕರು, ಯುವತಿಯರು ಇವತ್ತು ಈ BJP ಪಕ್ಷಕ್ಕೆ ಸೇರ್ಪಡೆಯಾಗಿ ನೋಂದಣಿ ತಗೊಳ್ಬೇಕು ಅಂತೇಳಿ ತಮ್ಮಗಳಲ್ಲಿ ನಾವೆಲ್ಲ BJP ಪಕ್ಷದಲ್ಲಿ ವಿನಂತಿ ಮಾಡ್ತೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರ ಕರೆ ಮೇರೆಗೆ ಸದಸ್ಯತ್ವ ಅಭಿಯಾನ ಸ್ಟಾರ್ಟ್ ಆಗಿದೆ. ಈ ಸದಸ್ಯತ್ವ ನೋಂದಣಿ ಮಾಡ್ಕೊಳ್ಳೋಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವ್ರ ಕಡೆಯಿಂದ ಒಂದು ನಂಬರ್ ಕೊಟ್ಟಿದ್ದಾರೆ. ಯಾರು BJP ಸದಸ್ಯತ್ವವನ್ನು ಹೊಂದಬೇಕು ಅಂತಂದ್ರು, ಪ್ರೈಮರಿ ಮೆಂಬರ್ಶಿಪ್ ತಗೋಬೇಕು ಅಂದ್ಕೊಳ್ಳೋರು 8800002024 ಈ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಬರುತ್ತೆ. ಲಿಂಕಲ್ಲಿ ನಿಮ್ಮ ಭಾವಚಿತ್ರ, ಪಿನ್ ಕೋಡು ಮತ್ತು ನಿಮ್ಮ ಅಡ್ರೆಸ್ಸು ಈ 3 ಅಪ್ಲೋಡ್ ಮಾಡುವ ಮುಖಾಂತರ ನೀವು ಭಾರತೀಯ ಜನತಾ ಪಾರ್ಟಿಯ ಪ್ರೈಮರಿ ಮೆಂಬರ್ಶಿಪ್ನ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. 2047ಕ್ಕೆ ವಿಕಸಿತ ಭಾರತ ಮತ್ತು ಸ್ವಾವಲಂಬಿ ಭಾರತ ಏನು ಈ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷದ ನೆನಪಿನ ಅರ್ಥ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಈ ದಿನ ಸದಸ್ಯತ್ವ ಅಭಿಯಾನಕ್ಕೆ ಈ ದಿನ ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರು, ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಈ ದಿನ
ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಿದ್ದಾರೆ. ಅದರ ಅಂಗವಾಗಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಮಂಡಲಗಳಲ್ಲಿ ಈಗಾಗಲೇ ಎಲ್ಲ ಒಂದು ಕಾರ್ಯಾಗಾರಗಳಾಗಿದೆ. ಅದರ ಭಾಗವಾಗಿ ಈ ದಿನ ಚಿಂತಾಮಣಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಾದ ವೇಣುಗೋಪಾಲಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಚಿಂತಾಮಣಿಯಲ್ಲಿ ಈ ದಿನ ಒಂದು ಸದಸ್ಯತ್ವ ಅಭಿಯಾನದ ಕಾರ್ಯಾಗಾರವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಇದರ ಭಾಗವಾಗಿ ಈ ದಿನ ಎಲ್ಲ ಮತಗಟ್ಟೆಗಳಲ್ಲಿ ಒಂದು ಪ್ರತಿ ಬೂತ್ಗೆ 300ಕ್ಕೂ ಹೆಚ್ಚು ಸದಸ್ಯರನ್ನ ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ದಿನ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಹೊಂದಿಸ್ತಾ ಮಾತಾಡ್ತೀನಿ.